ಒಂದು ವಾರ ನಾವು ಕಾದಿದ್ದೇವೆ, ನೋಟಿಸ್ ಕೊಟ್ಟು ಈಗ 72 ಜನ ತಗೊಂಡಿದ್ದಾರೆ. 72 ಜನಕ್ಕೆ ನಾವು ಅವ್ರು ವಾಪಸ್ ವಾಹನ ಕೊಟ್ಟಿದ್ದೇವೆ. ಯಾವುದು ಏನು ಬರೀ 500 ರೂಪಾಯಿ ಏನೋ ದಂಡ ಅಷ್ಟೇ. 500 ರೂಪಾಯಿ ಕಟ್ಟಿಸ್ಕೊಂಡು ವಾಪಸ್ ಬಿಟ್ಟು ಕೊಟ್ಟಿದ್ದೇವೆ. ಆದರೂ ಕೂಡ ಅವರು ಎಚ್ಚರ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಜನ ಏನು ಬೇಕಾದರೂ ಮಾಡ್ಬೋದು. ನಾವು ನಮಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ನಗರದಲ್ಲಿ ಆ ವ್ಯವಸ್ಥೆ ನಡೆಯೋದಿಲ್ಲ. ಕಾನೂನಿಗೆ ಗೌರವಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇವೆ. ಅದನ್ನ GBA ಅವರು ಸುಮಾರು ಜಾಗಗಳನ್ನ ಗುರುತಿಸಿದ್ದಾರೆ, ಬೇರೆ ಬೇರೆ ಕಳೆಗಳಲ್ಲಿ ಗುರುತಿಸಿದ್ದಾರೆ. ಉದಾಹರಣೆಗೆ ಒಂದು ಈಗ ಸೆಂಟ್ರಲ್ ಕಾರ್ಪೊರೇಷನ್ ಅವರು ಲಕ್ಸಂದ್ರದಲ್ಲಿ ಗುರುತಿಸಿದ್ದಾರೆ. ಈಸ್ಟ್ ಕಾರ್ಪೊರೇಷನ್ ಅವರು ಹೋಪ್ ಫಾರ್ಮ್ ಜಂಕ್ಷನ್ ಅಲ್ಲಿ ಒಂದು ಗೌರ್ಮೆಂಟ್ ಲ್ಯಾಂಡ್ ಅನ್ನ ಇದಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ವೆಸ್ಟ್ ಅಲ್ಲಿ ಮೈಸೂರು ಲ್ಯಾಂಪ್ಸು ಮತ್ತು ಚಂದ್ರ ಲೇಔಟ್ ಒಂದು BDA ಸೈಟ್ ಇದೆ. ಯಡಿಯೂರು ಇಟ್ಮಡು ಹತ್ರ ಒಂದು ಬಸ್ ಸ್ಟಾಪ್ ಹತ್ರ ಒಂದು ಸೈಟ್ ಗುರುತಿಸಿದ್ದಾರೆ. ನಾರ್ತ್ ಅಲ್ಲಿ ಕೋಗಿಲ್ ಹತ್ರ ಒಂದು ಜಾಗ ಗುರುತಿಸಿದ್ದಾರೆ. ಸೌತ್ ಅಲ್ಲಿ ಅಲ್ಲೂ ಕೂಡ ರಾಗಿಗುಡ್ಡ ಮೆಟ್ರೋ ಹತ್ರ ಒಂದು ಸ್ಟೇಷನ್ ಇದೆ. ಕದ್ರೇನಹಳ್ಳಿ ಹತ್ರ ಒಂದು ಜಾಗ ಇದೆ. ಹೊಸೂರು ಮೈನ್ ರೋಡ್ ಹತ್ರ ಒಂದು ಜಾಗ ಹುಡುಕಿದ್ದಾರೆ. ಹಾಗೆ ಬೊಮ್ಮನಹಳ್ಳಿಯಲ್ಲಿ ಒಂದು ಜಾಗ ಹುಡುಕಿದ್ದಾರೆ. ಹೀಗೆ ಸುಮಾರು ಜಾಗಗಳನ್ನು ಹುಡುಕಿ ಅಲ್ಲಿ ಇವುಗಳನ್ನ ನಾವು 15 ದಿನ ಇಡ್ತೇವೆ. ಆ ಪೇಪರ್ ನೋಟಿಫಿಕೇಶನ್ ಕೊಡ್ತೇವೆ. ಇಲ್ಲ, ಅಲ್ಲಿ ನಾವು ಅವ್ರು ಬಂದ್ರೆ ಟೋಯಿಂಗ್ ಚಾರ್ಜಸ್ಸು ಪ್ಲಸ್ ಪೆನಲ್ಟಿ ಸೇರಿ ಅವ್ರ ಹತ್ರ ಕಟ್ಟಿಸ್ಕೊಂಡು ವಾಪಸ್ ತಗೊಂಡು ಹೋಗಕ್ಕೆ ಅವಕಾಶ ಇದೆ. ಅದಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಪಬ್ಲಿಕ್ ಅಲ್ಲಿ ಒಂದು ಪೇಪರ್ ಅಲ್ಲಿ ನೋಟಿಸ್ ಕೊಟ್ಟು ಅದನ್ನ ಹರಾಜು ಹಾಕ್ತೇವೆ. ನಮ್ಮ GBA ಅಧಿಕಾರಿಗಳನ್ನ ಅವರು ಕಾಂಟ್ಯಾಕ್ಟ್ ಮಾಡಲಿ, ಎಲ್ಲಿ ಟೋ ಆಗಿದೆ ಅಂತ ನಾವು ಇದನ್ನ ರೆಕಾರ್ಡ್ ಅಲ್ಲಿ ನಾವು ಜನಗಳಿಗೆ ಸಿಗೋ ಹಂಗೆ ಮಾಡ್ತೇವೆ. ಅವರು ಎಲ್ಲಿಗೆ ಹೋಗಿದೆ ಅವರ ವಾಹನ ಅನ್ನೋದನ್ನು ಕೂಡ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೇವೆ. ಅವ್ರಿಗೆ ಆದಷ್ಟು ಗೈಡ್ ಮಾಡಕ್ ಟ್ರೈ ಮಾಡ್ತೇವೆ. ಆದ್ರೆ ನೋಡಿ ಬಂದ್ಬಿಟ್ಟು ನೀವು ಹೇಗಾಗುತ್ತೆ, ಟೋಯಿಂಗ್ ಆದ್ಮೇಲೆ ಬಂದ್ಬಿಟ್ಟು ನನ್ನ ಗಾಡಿ ಎಲ್ಲೋಗಿದೆ ಗೊತ್ತಾಗಿಲ್ಲ ನನಗೆ ಅಂತ ಅವ್ರೇನೋ ವಿಕ್ಟಿಮ್ಗಳ ತರ ಆಡೋದು ಇದೆಯಲ್ಲ, ಅವರು ವಿಕ್ಟಿಮ್ ಅಲ್ಲ, ಸಾರ್ವಜನಿಕರು ವಿಕ್ಟಿಮು. ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಪಬ್ಲಿಕ್ ಅಲ್ಲಿ ಹೇಳ್ತಾನೆ ಇದೀವಿ 15 ದಿನದಿಂದ. ನೀವು ಬೀಡಾಡಿ ವಾಹನ ಇದ್ರೆ ಯಾಕೆ ತಗೊಂಡೋಗಿಲ್ಲ? ಇವಾಗ ಬಂದ್ಬಿಟ್ಟು ಟೋಯಿಂಗ್ ಮಾಡ್ಬಿಟ್ರು, ಎಲ್ಲೋ ತಗೊಂಡೋಗಿ ಹಾಕ್ಬಿಟ್ರು ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಮಾತಾಡ್ತಾನೆ ಇದ್ದೀವಿ. ಮಾಧ್ಯಮದವರು ಕೂಡ ಸಾಕಷ್ಟು ಇದಕ್ಕೆ ತಾವು ಪ್ರಚಾರ ಕೊಟ್ಟಿದ್ದೀರಾ. ನಿಮಗೆ ನಿಮ್ಮ ವಾಹನದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಇಷ್ಟು ದಿನ ಯಾಕೆ ಬಂದು ತಗೊಳ್ಳಿಲ್ಲ? ಟೋಯಿಂಗ್ ಮಾಡಿದ್ಮೇಲೆ ಎಲ್ಲೋ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ. ಇವೆಲ್ಲ ನೀವು ದಯವಿಟ್ಟು ಆ ರೀತಿ ಬೇಜವಾಬ್ದಾರಿತನದ ಮಾತುಗಳು ಆಗ್ತವೆ. ನೀವು ಸಹಕಾರ ಮಾಡಿ, ಜವಾಬ್ದಾರಿತನದಿಂದ ನಿರ್ವಹಣೆ ಮಾಡಿ. ದಿನೇಶ್ ಗುಂಡೂರಾವ್ ಸರ್ ತರ ಎಲ್ಲರೂ ಸಹಕಾರ ಕೊಡ್ತೀರಾ ಸರ್ ಶಾಸಕರು? ಸದ್ಯಕ್ಕೆ ನಾವು ಟೋಯಿಂಗ್ ಚಾರ್ಜಸ್ಸು ಪ್ಲಸ್ ಪೆನಲ್ಟಿ ಇಷ್ಟನ್ನೇ ನಾವು ಕೇಳ್ತಾ ಇದ್ದೇವೆ. ಸದ್ಯಕ್ಕೆ ಅಷ್ಟಕ್ಕೆ ಅವಕಾಶ ಇದೆ, ಅಷ್ಟನ್ನು ಮಾಡ್ತಾ ಇದ್ದೇವೆ.